ಸೊ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ನಿಮ್ಮ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ SSLC ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದಾರೆ. ಈ ಬದಲಾವಣೆ ಯಾಕೆ, ಹೇಗೆ ಮತ್ತು ಯಾವಾಗ ಈ ಪರೀಕ್ಷೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಮಕ್ಕಳಿಗೆ ನಿಮಗೆ ಈಗಾಗಲೇ ಗೊತ್ತಿರುವಂತೆ 3 ಪರೀಕ್ಷೆಗಳು ನಿಮಗೆ ಕಂಪ್ಲೀಟ್ ಆಗಿದ್ದಾವೆ. ಫಸ್ಟ್ ಲ್ಯಾಂಗ್ವೇಜ್ ಆಗಿದೆ, ಸೈನ್ಸ್ ಆಗಿದೆ ಹಾಗೂ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಮ್ಯಾಥಮೆಟಿಕ್ಸ್ ಪೇಪರ್ ಇದೆ. ಅದಾದ್ಮೇಲೆ ಥರ್ಡ್ ಲ್ಯಾಂಗ್ವೇಜ್ ನಿಮ್ಮ ಪರೀಕ್ಷೆಗಳು ಇದ್ವು. ಆದರೆ ಆ ಥರ್ಡ್ ಲ್ಯಾಂಗ್ವೇಜ್ ಪರೀಕ್ಷೆಯಲ್ಲಿ ಸ್ವಲ್ಪ ಮಟ್ಟದ ಬದಲಾವಣೆಯನ್ನ ಇಲಾಖೆ ಈಗಾಗಲೇ ಮಾಡಿದೆ. ಆ ಬದಲಾವಣೆ ಏಕಿದೆ ಎನ್ನುವಂಥದ್ದು ಹಾಗೂ ಅಧಿಕೃತವಾಗಿರುವಂತಹ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ದಾರೆ. ಆ ಸುತ್ತೋಲೆಯಲ್ಲಿ ಏನೇನಿದೆ ಅನ್ನುವಂಥದ್ದು ಕೂಡ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಮಕ್ಕಳೇ, ಈ ಒಂದು ಪರೀಕ್ಷಾ ವೇಳಾಪಟ್ಟಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಇದೆ ಅಂದ್ರೆ ಅದು ತೃತೀಯ ಭಾಷೆ ವಿಷಯಗಳಿಗೆ ಸಂಬಂಧಿಸಿದಂತೆ. ಅದು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆಗಿರ್ಬೋದು, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿರಬಹುದು, ಅಥವಾ ಥರ್ಡ್ ಲ್ಯಾಂಗ್ವೇಜ್ ನಿಮ್ಮದು ಯಾವೆಲ್ಲ ವಿಷಯಗಳಿದಾವೆ ಅವೆಲ್ಲ ಸಂಪೂರ್ಣ 30ನೇ ಮಾರ್ಚ್ಗೆ ನಡಿಬೇಕಾಗಿರುವಂತಹ ಪರೀಕ್ಷೆಗಳಿದ್ದು ಅದು ಒಂದು ದಿನಕ್ಕಾಗಿ ಮುಂದೂಡಿದ್ದಾರೆ. ಏಕೆಂದ್ರೆ ಮಹಾವೀರ ಜಯಂತಿ ರಜೆಯನ್ನ 31ಕ್ಕೆ ಕೊಟ್ಟಿದ್ರು. ಆದ್ರೆ ಇವತ್ತಿನ ದಿನ ಅಂದ್ರೆ 26 ಮಾರ್ಚ್ಗೆ ಏನ್ ಮಾಡಿದ್ದಾರೆ, ಮಹಾವೀರ ಜಯಂತಿಯನ್ನ 30ಕ್ಕೆ ಆಚರಿಸಬೇಕು ಎನ್ನುವಂಥದ್ದನ್ನು ಡಿಸೈಡ್ ಮಾಡಲಾಗಿದೆ. ಹಾಗಾಗಿ 30ನೇ ಮಾರ್ಚ್ಗೆ ನಡಿಬೇಕಾಗಿರುವಂತಹ ತೃತೀಯ ಭಾಷೆ ಎಲ್ಲ ವಿಷಯಗಳ ಪರೀಕ್ಷೆಯನ್ನ ಒಂದು ದಿನದ ಮಟ್ಟಿಗೆ ಮುಂದೂಡಿದ್ದಾರೆ. ಸೊ ಇಲಾಖೆ ಈಗಾಗಲೇ ನಿಮಗೆ ಆದೇಶವನ್ನ, ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಆ ಸುತ್ತೋಲೆಯಲ್ಲಿ ಏನೇನಿದೆ ಅನ್ನೋದು ಸಂಪೂರ್ಣವಾಗಿ ಬನ್ನಿ ತಿಳಿದುಕೊಳ್ಳೋಣ. ಸೊ ಪಕ್ಕಕ್ಕೆ ನಿಮ್ಗೆ ಸ್ಕ್ರೀನ್ ಕಾಣ್ತಾ ಇರಬಹುದು. ಆ ಸ್ಕ್ರೀನ್ ಅಲ್ಲಿ ತಾವುಗಳು ಆ ಒಂದು ಸುತ್ತೋಲೆಯನ್ನು ನೋಡ್ತಾ ಸಾಕಬಹುದು. ಈಗಾಗಲೇ ಸುತ್ತೋಲೆ ಯಾರು ಹೊರಡಿಸಿದ್ದಾರೆ? ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಹೊರಡಿಸಿದ್ದಾರೆ. ದಿನಾಂಕ 26/3/2026 ಅಂದ್ರೆ ಇವತ್ತಿನ ದಿನ, ಈ ಒಂದು 26ನೇ ತಾರೀಕು ಈ ವಿಡಿಯೋನ ಶೂಟ್ ಮಾಡ್ತಾರೆ. ಸುತ್ತೋಲೆಯಲ್ಲಿ ಏನಿದೆ ವಿಷಯ ಅದರ ಬಗ್ಗೆ ಇದೆ ಅಂದ್ರೆ ದಿನಾಂಕ 30/3/2026 ನಡೆಯಬೇಕಿದ್ದ ತೃತೀಯ ಭಾಷಾ ವಿಷಯ ಪರೀಕ್ಷೆಯನ್ನು ದಿನಾಂಕ 31/3/2026ಕ್ಕೆ ಮುಂದೂಡುವ ಕುರಿತು ಎನ್ನುವಂಥದ್ದು ಜಸ್ಟ್ ಹೈಲೈಟ್ಸ್ ನೋಡ್ತಾ ಹೋಗೋಣ. 2026 SSLC ಪರೀಕ್ಷೆ ಒಂದನ್ನು ದಿನಾಂಕ 18/3/2026 2nd ಏಪ್ರಿಲ್ ವರೆಗೂ ಕೂಡ ನಡೀಬೇಕಾಗಿತ್ತು. ಈಗಾಗಲೇ ಸದರಿ ವೇಳಾಪಟ್ಟಿ ಅನ್ವಯ ಅಂದ್ರೆ ಈಗಾಗಲೇ ವೇಳಾಪಟ್ಟಿ ಏನ್ ಕೊಟ್ಟಿದ್ರು ಅದರಂತೆ 30ನೇ ತಾರೀಕಕ್ಕೆ ತೃತೀಯ ಭಾಷೆಯನ್ನ ನಿಗದಿಪಡಿಸಲಾಗಿತ್ತು. ಆದರೆ ಸಾರ್ವತ್ರಿಕ ಮಹಾವೀರ ಜಯಂತಿ ಪ್ರಯುಕ್ತ ರಜೆಯನ್ನ ಘೋಷಿಸಲಾಗಿದೆ. ದಿನಾಂಕ 31/3/2026 ಮಂಗಳವಾರ ಬದಲಾಗಿ 30/3/2026ಕ್ಕೆ ಸೋಮವಾರದಂದು ಮಾರ್ಪಡಿಸಿ ಆದೇಶಿಸಲಾಗಿದೆ. ನೋಡ್ರಿ, ಫಸ್ಟಿಗೆ ಮಹಾವೀರ ಜಯಂತಿಯನ್ನ 31/3/2026 ಮಂಗಳವಾರ ಅಂತ ಇಲಾಖೆ ಆದೇಶವನ್ನ ನೀಡಿತ್ತು. ಆದ್ರೆ ಇವಾಗ ಅದನ್ನು ತಿದ್ದುಪಡಿಯನ್ನ ಮಾಡಿ ಮಹಾವೀರ ಜಯಂತಿಯನ್ನ 30/3/2026 ಅಂದ್ರೆ ಸೋಮವಾರಕ್ಕೆ ಅದನ್ನ ಒಂದು ದಿನ ಹಿಂದೆ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಈ ಸಂಬಂಧ ದಿನಾಂಕ 30/3/2026 ನಿಗದಿಪಡಿಸಲಾಗಿದ್ದ ತೃತೀಯ ಭಾಷೆ ವಿಷಯದ ಪರೀಕ್ಷೆಯನ್ನು ದಿನಾಂಕ 31/3/2026 ಮಂಗಳವಾರ ಈಗಾಗಲೇ ನಿಗದಿಪಡಿಸಿರುವ ಅವಧಿಯಲ್ಲಿ ನಡೆಸಲಾಗುವುದು. ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತೃತೀಯ ಭಾಷೆ 30ಕ್ಕೆ ಏನಿತ್ತು ಅದು 31ಕ್ಕೆ ಸಮಯ ಸೇಮ್ ಇರ್ತದೆ. ಸಮಯದಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಕೇವಲ ದಿನಾಂಕವನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಸೋಮವಾರ 30 ಮಾರ್ಚ್ಗೆ ನಡಿಬೇಕಿದ್ದ ಪರೀಕ್ಷೆ 31 ಮಾರ್ಚ್ 2026ಕ್ಕೆ ಮಂಗಳವಾರ ದಿನ ನಡೀತಾ ಇದೆ. ಉಳಿದ ವಿಷಯದ ಪರೀಕ್ಷೆಗಳು ವೇಳಾಪಟ್ಟಿಯಂತೆ ಯಥಾವತ್ತಾಗಿ ನಡೆಯುವುದು. ಇನ್ನುಳಿದಿರ್ತಕ್ಕಂಥ ನೆಕ್ಸ್ಟ್ ಬರುವಂತದ್ದು ಯಾವ್ದು ಪರೀಕ್ಷೆಗಳಿದ್ವು ಅದೆಲ್ಲನೂ ಕೂಡ ಯಥಾವತ್ತಾಗಿ, ಅಂದ್ರೆ ಕೇವಲ ಒಂದು ಪರೀಕ್ಷೆ ತೃತೀಯ ಭಾಷೆ ಆದ್ಮೇಲೆ ಉಳಿತಿತ್ತು. ಅದು ಯಾವುದು? ಸಮಾಜ ವಿಜ್ಞಾನ. ಸೊ ಸಮಾಜ ವಿಜ್ಞಾನಕ್ಕೆ 2 ದಿನ ನಮಗೆ ಸಮಯಾವಕಾಶ ಸಿಗ್ತಾ ಇತ್ತು. ಸೊ ಈ ಒಂದು ತೃತೀಯ ಭಾಷೆ ಮುಂದೂಡಿಕೆ ಆಗಿರೋದ್ರಿಂದ ಒಂದು ದಿನದ ಮಟ್ಟಿಗೆ ಮಾತ್ರ ನಮಗೆ ಸಮಯಾವಕಾಶ ಸಿಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಉಪನಿರ್ದೇಶಕರು ಆಡಳಿತ ತಮ್ಮ ಜಿಲ್ಲಾ ವ್ಯಾಪ್ತಿಗೆ ಒಳಪಡುವ ಜಿಲ್ಲೆ ಮತ್ತು ತಾಲೂಕಾ ಖಜಾನಾಧಿಕಾರಿಗಳಿಗೆ ಈ ಒಂದು ಮಾಹಿತಿಯನ್ನ ತಲುಪಿಸಬೇಕು ಅಂತ ಹೇಳಿದ್ದಾರೆ. ಏಕೆಂದ್ರೆ ನಮ್ಮದೆಲ್ಲ ಕ್ವಶನ್ ಪೇಪರ್ ಎಲ್ಲಿ ಇರ್ತವೆ, ನಮ್ಮ ತಾಲೂಕು ಖಜಾನಾಧಿಕಾರಿಗಳ ಒಂದು ಹತೋಟಿಯಲ್ಲಿ ಇರ್ತವೆ. ಹಾಗಾಗಿ 31/3/2026 ಪಡೆಯಲು ಕ್ರಮ ವಹಿಸತಕ್ಕದ್ದು. ಕ್ವಶನ್ ಪೇಪರ್ 30ಕ್ಕೆ ಏನ್ ಕೊಡ್ತಾ ಇದ್ರು ಅದನ್ನ 31ಕ್ಕೆ ನೀಡುವಂತದ್ದು. ಜೊತೆಗೆ ಪ್ರಶ್ನೆ ಪತ್ರಿಕೆಯ ಪಾಕೆಟ್ ಮೇಲ್ಭಾಗದಲ್ಲಿ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ತೃತೀಯ ಭಾಷಾ ವಿಷಯದ ಪರೀಕ್ಷೆಯನ್ನು ದಿನಾಂಕ 30/3/2026 ಎಂದು ನಮೂದಾಗಿದ್ದು, ಸದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸುವ ಸಂದರ್ಭದಲ್ಲಿ ಈ ಕುರಿತು ಎಲ್ಲಾ ಪರೀಕ್ಷಾ ಕೇಂದ್ರಗಳ ಮುಖ್ಯ ಅಧೀಕ್ಷಕರು ಒಳಗೊಂಡಂತೆ ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿಸಿರುವ ಎಲ್ಲಾ ಅಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಕರು ಮಾಹಿತಿ ನೀಡುವುದು. ನೋಡಿ, ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಯನ್ನ
ತಲುಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ತೃತೀಯ ಭಾಷೆ ವಿಷಯದ ಪರೀಕ್ಷೆ ದಿನಾಂಕವು ಬದಲಾಗಿರುವ ಕುರಿತು ವಿದ್ಯಾರ್ಥಿಗಳು ಮತ್ತು ಪೋಷಕರ ಗಮನಕ್ಕೆ ತರುವುದು. ಸೊ ಹಾಗಾಗಿ ಈ ಒಂದು ವಿಡಿಯೋ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ. ಸೊ ಇಷ್ಟೆಲ್ಲ ಇಲಾಖೆ ಏನು ಮಾಹಿತಿ ನಮಗೆ ಕೊಟ್ಟಿತ್ತು. ಅಂದ್ರೆ ತೃತೀಯ ಭಾಷೆ ಪರೀಕ್ಷೆಗಳೇನಿದಾವೆ ಇವಾಗ 30ರ ಬದಲಾಗಿ 31ಕ್ಕೆ ಒಂದು ದಿನದ ಮಟ್ಟಿಗೆ ಪೋಸ್ಟ್ಪೋನ್ ಅನ್ನ ಮಾಡಿದ್ದಾರೆ. ಒಂದು ದಿನದ ಮಟ್ಟಿಗೆ ಅದನ್ನ ಮುಂದೂಡಿದ್ದಾರೆ. ಸೊ ಪ್ಯಾನಿಕ್ ಆಗೋದಕ್ಕೆ ಹೋಗ್ಬೇಡಿ. ಇನ್ನು ನಿಮಗೆ ತೃತೀಯ ಭಾಷೆ ಅಭ್ಯಾಸ ಮಾಡೋದಕ್ಕೆ ಒಂದು ದಿನ ಸಮಯ ಸಿಗ್ತಾ ಇತ್ತು ಮುಂಚೆ, ಆದ್ರೆ ಇವಾಗ ನಿಮ್ಗೆ 2 ದಿನ ಸಮಯಗಳು ಸಿಗ್ತಾ ಇದೆ. ಅಂದ್ರೆ 28ಕ್ಕೆ ನಿಮ್ಮ ಗಣಿತ ವಿಷಯದ ಪರೀಕ್ಷೆ ಇದೆ, 29 ಹಾಗೂ 30 2 ದಿನದ ಮಟ್ಟಿಗೆ ನಿಮಗೆ ಅಭ್ಯಾಸ ಮಾಡೋದಕ್ಕೆ ಸಮಯವನ್ನು ಸಿಗ್ತಾ ಇದೆ. ತೃತೀಯ ಭಾಷೆ 31ಕ್ಕೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಎಕ್ಸಾಮ್ಸ್. ವಿಶೇಷವಾಗಿ ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ಹಾಗೂ ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ನಾನು ಕೂಡ ತೃತೀಯ ಭಾಷೆ ಹಿಂದಿಯನ್ನ ಟೀಚ್ ಮಾಡ್ತಾ ಇರ್ತೀನಿ. ಸೊ ಆ ಒಂದು 30ನೇ ತಾರೀಕಕ್ಕೆ ನಾನು ಏನ್ ಮಾಡ್ತೀನಿ, ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಸರಿ ಸುಮಾರಾಗಿ 10-10:30 ಗಂಟೆಗೆ ಲೈವ್ ಬರ್ತಾ ಇದ್ದೀನಿ. ಆ ಒಂದು ಲೈವ್ ಅನ್ನ ವೀಕ್ಷಿಸಿ. ಇನ್ನುವರೆಗೆ ಪ್ರಿಪರೇಟರಿ 3 ಕೂಡ ನಾನು ಕ್ವಶನ್ಸ್ ಗಳನ್ನ ನೀಡಿದ್ದೆ. ಅದೆಲ್ಲನೂ ಕೂಡ ಎಕ್ಸಾಕ್ಟ್ ಆಗಿ ಕೇವಲ 2 ಪ್ರಶ್ನೆಗಳನ್ನ ಬಿಟ್ಟರೆ ಎಕ್ಸಾಕ್ಟ್ ಆಗಿ ಅದೇ ಪ್ರಶ್ನೆಯನ್ನ ಕೇಳಿದ್ರು. ಹಲವಾರು ವರ್ಷಗಳಿಂದ ನಾನು 1 ಡೇ ಬಿಫೋರ್ ಅನ್ನ 80 ಔಟ್ ಆಫ್ 80 ಯಾವ ತರ ತೆಗೆದುಕೊಳ್ಬೇಕು ಅನ್ನುವಂಥ ವಿಡಿಯೋನ ಮಾಡ್ತಾ ಇರ್ತೇನೆ. ಸೊ ಅದನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.